ಅಯ್ಯೋ ಅದು ಯಾರು ಅಂತ ಕರ್ಸಿ ಅತ್ತೆ ಬೇಗ. ನಾವು ಬೇಗ ಏನು ಅಂತ ನಮ್ಗೊಂಥರ ಆಶ್ಚರ್ಯ ಆಗ್ತೈತೆ. ಕರೆಸ್ತೀನಿ ಆಶಾ, ಕರಿಯಾಗಮ್ಮ ಅವ್ರನ್ನ. ನೋಡಿ ಖುಷಿ ಪಡ್ಲಿ. ಅಲ್ಲ ಅತ್ತೆ, ಇಂತ ಇದು ಒಳ್ಳೆ ಬುಡ್ಬುಡ್ಕೆರೆ ಹಾಕ್ಯಮ್ಮ ಬ್ಯಾಗ್ ಇದ್ದಂಗೈತೆ, ಇದ್ನ್ಯಾಕ್ ತಗೊಂಡ್ರಿ ನೀವು? ಬುಡ್ಬುಡ್ಕೆರೆ ಹಾಕ್ಯಮ್ಮ ಬ್ಯಾಗ್ ಅಲ್ಲ ಅದು, ಬುಡ್ಬುಡ್ಕೆರ್ದೆ ಅದು ಬ್ಯಾಗು. ಹೌದಾ? ಏನೋ ಅರ್ಥನೇ ಆಗ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಅರ್ಥ ಆಗುತ್ತೆ ಇರು. ಬನ್ನಿ ಅಣ್ಣ, ಬಾರಪ್ಪ, ಬಾ ಇಲ್ಲಿ ಮುಂದೆ ನಿಂತ್ಕೊ ಬಾ. ಇವ್ರದೇ ನೋಡು ಆ ಬ್ಯಾಗು, ಇವರೇ ಬುಡ್ಬುಡ್ಕ್ಯಾರು. ಲೇ ರಮ್ಯಾ, ಏನು ಇವನೆಲ್ಲೇ ಸಿಕ್ತ ನಿಮ್ಮ ಅತ್ತೆಗೆ? ನನಗೇನು ಗೊತ್ತತ್ತೆ, ಇವನು ಯಾಕೆ ಇವಾಗ ಬಂದ, ಏನು ಅಂತ ಗೊತ್ತಿಲ್ವಲ್ಲ. ನಮ್ಮ ವಿಷಯ ನನಗೆ ಗೊತ್ತಾಗಿರ್ಬೋದ ನಮ್ಮ ಅತ್ತೆಗೆ? ಏನೋಪ್ಪ, ಎಂದು ಮಾತಾಡ್ತಾ ಇದ್ದವಳು ನನ್ನ ಕರ್ದೇವಳೆ ಅನ್ಸುತ್ತೆ. ಕರ್ದೇವಳೆ ಅಂದರೆ ನನಗೆ ಯಾಕೋ ಅದೇ ಅನುಮಾನ. ಯಾಕ್ರೆ ಇಬ್ರು ಹಂಗ ಆಶ್ಚರ್ಯವಾಗಿ ಅಸಕ್ತಿರಿಕೆಯನ್ನು ಯೋಚನೆ ಮಾಡ್ತಾ ಇದ್ದೀರಾ? ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಸುಂದ್ರಿ, ಅಯ್ಯೋ ನನಗಂತೂ ಗೊತ್ತಿಲ್ಲಪ್ಪ, ನಾನು ಈಗಲೇ ನೋಡ್ತಾ ಇರೋದು. ಈ ಬುಡ್ಬುಡ್ಕೆಯನ್ನು ಇಲ್ಲಿಗೆ ಯಾಕೆ ಕರ್ಸಿದ್ಯಾ? ನಮ್ಗೆ ಯಾಕೆ ತೋರಿಸ್ತಾ ಇದ್ಯಾ? ಯಾರು ಅಂತ ನನ್ನ ಯಾಕೆ ಕೇಳ್ತಾ ಇದ್ಯಾ? ನಾನು ನೋಡೇ ಇಲ್ಲ. ನಮಗೂ ಈ ವಯ್ಯಂಗೆ ಏನೋ ಯಾವಾಗಲೂ ಬಂದಿರ್ಬೇಕೇನೋ ನಮ್ಮೂರಿಗೆ ಬುಡ್ಬುಡ್ಕೆನ, ನನಗೆ ನೋಡಿರೋ ನೆನಪು ಇಲ್ಲ. ಈಗ ಏನು ಹೇಳಕ್ ಹೊಟ್ಟಿದ್ಯಾ ನೀನು? ನಮ್ಮನ್ನ ಯಾಕೆ ಕರ್ಸಿದ್ದು ಅದನ್ನ ಹೇಳು ಮೊದಲು. ಸುಮ್ಮನೆ ಏನೇನೋ ಪುರಾಣ ಎಲ್ಲ ಹೇಳಕ್ಕೆ ಕೂಕಬೇಡ ನೀನು. ಹೇಳ್ತೀನಿ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ರಿ. ಇವು ಅಯ್ಯನ್ ನೋಡಿ ನಿಮ್ಗೆ ಇಬ್ರಿಗೂ ಶಾಕ್ ಆಯ್ತು ಅನ್ಸುತ್ತೆ ಅಲ್ವಾ? ಆಗ್ಲೇಬೇಕು, ಅದಕ್ಕೆ ತಾನೇ ಈ ವಯ್ಯನ್ನ ಇಲ್ಲಿ ಕರ್ಸಿರೋದು. ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಅಣ್ಣ ಸ್ವಲ್ಪ ಬಿಡಿಸಿ ಹೇಳು. ಏನಕ್ಕ, ಅಲ್ಲ ನೀವೇನೇ ಬಂದು ನನ್ನ ಹತ್ರ ದುಡ್ಡು ಕೊಟ್ಟು ಹಿಂಗೆ ಹೇಳ್ರಿ, ಇಂಥ ಮನೆ, ಈ ಮನೆಗೆ ಇಷ್ಟು ಜನ ಹೆಣ್ಮಕ್ಳು, ಇಷ್ಟು ಜನ ಗಂಡ್ಮಕ್ಳು, ಹಿಂಗೆ ಮದುವೆ ನಡೀತೈತೆ, ಮದುವೆನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ 1,000 ರೂಪಾಯಿ ದುಡ್ಡು ಕೊಟ್ಟು ಹಿಂಗೆ ಬಂದು ಹೇಳು ಅಂತಾನೆ ಹೇಳಿ, ಈಗ ನನ್ನ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಸುಮ್ಮನೆ ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ರಿ. ನಾನು ಒಪ್ಕೊಂಡಿದ್ದೀನಿ. ಸುಮ್ಮನೆ ಯಾಕೆ ಇಲ್ಲದೆ ಇರೋದೆಲ್ಲ ಸಮಸ್ಯೆ ತರಬೇಡ್ರಿ ನಮಗೆ. ನಾನು ಅವತ್ತು ಹೇಳಲ್ಲ ಅಂತಂದ್ರೂ ಕೇಳಲಿಲ್ಲ. ನೀವೇ ದುಡ್ಡು ಕೊಡ್ತೀನಿ ಅಂತ ಕೈಗೆ ದುಡ್ಡು ಕೊಟ್ಟು ಹೇಳಿ ಬಂದುಬಿಟ್ರಿ. ಏನೋ ಬಿಡು ಹೋಗ್ಲಿ ಅಂತ ನಾನು ಒಪ್ಕೊಂಡೆ. ಆದರೆ ಇಂಥ ಸಮಸ್ಯೆ ತಂದಿಕೊತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಏನೋ ಹೇಳ್ತಾ ಇದ್ಯಾ? ನಾನು ನಿನಗೆ ದುಡ್ಡು ಕೊಟ್ಟು ಸುಳ್ಳು ಹೇಳು ಅಂತ ಹೇಳಿದ್ವಾ? ಯಾರು ನೀನು? ಅಲ್ಲ ನೀನು ಮೊನ್ನೆ ಬಂದು ನಮ್ಮ ಅತ್ತೆ ಹತ್ರ ಎಲ್ಲ ಹೇಳೋದಾಗ ಎಲ್ಲ ನಿಜ ಅಂತ ನಂಬಿದ್ವಿ. ಇವಾಗ ನೋಡಿದ್ರೆ ನಮ್ಮ ಮೇಲೆ ಹೇಳ್ತಾ ಇದ್ಯಾ ನಾವೇ ಹೇಳ್ಕೊಟ್ಟಿದ್ವಿ, ದುಡ್ಡು ಕೊಟ್ಟಿದ್ವಿ ಅಂತಾನ. ಏನ್ ಹೇಳ್ತಾ ಇದ್ಯಾ? ಯಾರು ನೀನು? ನೋಡು, ಹಿಂಗೆಲ್ಲ ಸುಳ್ಳು ಹೇಳಿ ಅತ್ತೆ ಸೊಸೆ ಮಧ್ಯೆ ಜಗಳ ತಂದಿಕ್ಬೇಡ ನೀನು. ನೀನ್ ಯಾರು ಏನೋ ನಮಗೇನು ಗೊತ್ತು? ಅದೇ ಅಪ್ಪ, ನಮ್ಗೆ ಗೊತ್ತಿದೆ ತಾನೆ. ಇವ್ನು ಕರ್ಸ್ಬಿಟ್ಟು ನಾವ್ ಇವ್ನಿಗೆ ಕೈ ದುಡ್ಡು ಕೊಟ್ಟು ಹಿಂಗೆ ಹೇಳು ಮದುವೆ ನಿಲ್ಸು ಅಂತ ಹೇಳಿದೀವಿ. ಏನ್ ಹಿಂಗೆ ಹೇಳ್ತಾ ಇದ್ಯಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ರೇಣುಕಕ್ಕಯ್ಯ, ಸುಮ್ಮನೆ ಇವನ್ ಮಾತು ಕೇಳ್ಕೊಂಡು ನೀನು ನನ್ನ ಮೇಲೆ ಅನುಮಾನ ಪಡಬೇಡ. ರಮ್ಯನ್ ಮೇಲೂ ನನ್ನ ಮೇಲೂ ಏನೋ ನಾವಿಬ್ರು ಚೆನ್ನಾಗಿ ಮಾತಾಡ್ತೀವಿ ಅಂತ ತಕ್ಷಣ ನಾವ್ಯಾಕೆ ದುಡ್ಡು ಕೊಟ್ಟು ಇವನ್ಗೆ ಹೇಳಿ? ನಮ್ಗೆ ನೀನ್ ದುಡ್ಡು ಹೆಚ್ಚಾಗೈತಾ? ಏನ್ ಸುಂದ್ರಿ, ನೀನು ಬಾಳಿ ಒಳ್ಳೆ ತರ ಪೋಸ್ ಕೊಡ್ಬೇಡ. ಹೇಳ್ತಾನೆ ಇರು ಅವಯ್ಯನೇನೆ. ನಿನ್ ಸೊಸೆನೂ ಇದ್ದಾಳೆ ಕಾವ್ಯ, ಇದಕ್ಕೆ ಸಾಕ್ಷಿಯಾಗಿ. ಬಾರೆ ಕಾವ್ಯ, ಬಾಯಿಲಿ ನಿಮ್ಮ ಅತ್ತೆಗೆ ಹೇಳ್ಬ ನೀನು. ನೀನೇನೆ ಸಾಕ್ಷಿ ಹೇಳ್ತೀಯಾ? ನೀನ್ ಯಾಕೆ ಬಂದಿ ಇಲ್ಲಿಗೆ? ಹೋಗಿ ಮತ್ತಕ್ಕೆ ಅವಳು ಯಾಕೆ ಹೋಗುವಂತ ಇದ್ಯಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕ. ಹೋಗುವಂತ ಹೇಳಕ್ಕೆ ನೀನ್ ಯಾರು? ಸುಮ್ಮನಿರು ಒಂದು ನಿಮಿಷ. ಹೋಗ್ತಾಳ ಅವಳು, ನೀನು ಮಾತಾಡ್ಬೇಡ. ಬಿಡತ್ತೆ, ನಮ್ಮ ಅತ್ತೆ ಹೇಳಿದ್ರು ನಾನು ಹೋಗೋಳಲ್ಲ ಈಗ. ಮುಂದಿನ ವಿಚಾರಣೆ ನೋಡಿ. ಅತ್ತೆ, ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ. ನಾವು ಏನು ಅಂತದ್ದೇನು ಮಾಡಿಲ್ವಾ? ಬುಡ್ಬುಡ್ಕೆ ಅಣ್ಣ, ಸುಮ್ಮನೆ ನಿಂತಿದ್ಯಲ್ಲ, ಹೇಳು. ಏನ್ರಮ್ಮ ಹಿಂಗೆ ಹೇಳ್ತಾ ಇದ್ದೀರಾ? ನೀವಿಬ್ಬರೇ ತಾನೇ ಬಂದಿದ್ದು? ಹಿಂಗೆ ಮದುವೆ ನಿಲ್ಲಿಸ್ಬೇಕು ನಮ್ಮ ನಾದ್ನಿದ? ಹಿಂಗೆ ಬಂದು ಹೇಳ್ರಿ, ನಮ್ಮ ಅತ್ತೆ ಬೇಗ ನಂಬ್ತಾರೆ. ಹುಡುಗುಡ್ಕೆರ್ ಮಾತ್ರ ಶಾಸ್ತ್ರಗಳನ್ನ ನಂಬ್ತಾರೆ. ವಾಸ್ತು ಸರಿ ಇಲ್ಲ ಅಂತ ಹೇಳು. ಮದುವೆ ಈಗಲೇ ಮಾಡಿದ್ರೆ ಮಗಳಿಗೆ ಕೊಟ್ಟ ಮನೆಗೆ ಸುಖ ಇಲ್ಲ ಅಂತ ಹೇಳು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ನೀವು ಹೇಳ್ಕೊಟ್ಟಂಗೆ ನಾನು ಅವತ್ತು ಹೇಳಿದ್ದು. ನೋಡಿ, ನಿಮ್ಮಿಂದನ ನಾನು ನಮಗೂ ಬುಡ್ಬುಡ್ಕೆರ್ಗೂ ಅವಮಾನ ಮಾಡ್ದಂಗಾಯ್ತು. ಈಗ ನಾನು ತಪ್ಪಿಗೆ ಸಿಗಾಕೊಂಡಂಗಾಯ್ತು. ನಾನು ಮಾಡಲ್ಲ ಅಂತಂದ್ರೂ ಅವತ್ತು ಬಲವಂತ ಮಾಡಿದ್ರಿ. ಏನೂ ಆಗಲ್ಲ, ಮಾಡೋಣ ಅಂತಾನ. ನಿಮ್ಮ ಬಲವಂತಕ್ಕೆ, ದುಡ್ಡಿನ ಆಸೆಗೆ ನಾನು ಈ ಥರ ಸುಳ್ಳು ಹೇಳಿದಕ್ಕೆ ಸಿಗಾಕಬೇಕಾಯ್ತು. ಅದಕ್ಕೆ ಮತ್ತೆ ಹೇಳೋದು, ತಪ್ಪು ಮಾಡ್ದಾರೆ ಎಂದಿದ್ರು ಸಿಗಾಕಂತಾರೆ ಅಂತಾನೆ. ಅದೇನೋ ಗಾದೆ ಹೇಳ್ತಾರಲ್ಲ, ಕಳ್ಳೆಂಟಿ ಎಂದಿದ್ರು ಮುಂಡೆ ಅಂತಾನೆ. ಹಂಗಾಯ್ತು. ಈಗ ತಪ್ಪು ಮಾಡಿದವರು ಯಾವತ್ತಾದ್ರೂ ಸಿಗಾಕೊಳ್ಳೇಬೇಕು. ಸುಮ್ಮನೆ ಒಪ್ಕೊಳ್ರಿ. ನೀವೇ ತಾನೇ, ನೀವಿಬ್ರು ಬಂದು ಹೇಳಿದ್ಕೆ ನಾನು ಅವತ್ತು ಹಂಗೆ ಹೇಳಿದ್ದು. ಇಲ್ಲ, ಎಲ್ಲ ಸುಳ್ಳು. ಯಾಕೆ ಸುಳ್ಳತ್ತೆ? ನೀನು ರಮ್ಯನೂ ನಿಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳ್ಬಿಟ್ಟು ಅವತ್ತು ಆ ಕಡೆ ಹೊಲ್ದತ್ರ ಕರ್ಕೊಂಡೋಗಿ ಈ ರಮ್ಯ ನಿನ್ನ ಹತ್ರ ಹೇಳಿದ್ಲು ತಾನೆ, ನಮ್ ಪ್ಲಾನ್ ಸಕ್ಸಸ್ ಆಯ್ತು, ಬುಡ್ಬುಡ್ಕೆ ಬಂದು ಹೇಳ್ದ ನಮ್ಮ ಅತ್ತೆ ಮದ್ವೆ ನಿಲ್ಸಿದ್ರು ಅಂತ ನಾನು ನಿಮ್ಮ ಹತ್ರ ಹೇಳಿದ್ನ, ನಾನು ಕೇಳಿಸ್ಕೊಂಡೆ.
ಅವತ್ತು ಖುಷಿಯಿಂದ ನಾ ಈ ರಮ್ಯಾ ಪ್ಲಾನ್ ಸಕ್ಸಸ್ ಅಂದ್ಲಲ್ಲ, ಅವತ್ ನೀವ್ ಏನ್ ಹೇಳಿದ್ರಿ? ಏನೋ ಒಂದೇ ತರ ಸೀರೆ ತರಬೇಕು ಅದು ಅಂತ ನಾ ಏನೇನೋ ಸುಳ್ಳು ಹೇಳಿದ್ಲು ಈ ರಮ್ಯಾ. ನನಗೆ ನಿಮ್ಮಿಬ್ರು ಮೇಲೆ ಅನುಮಾನ ಬಂದು ನಿಮ್ಮಿಬ್ರನ್ನು ಫಾಲೋ ಮಾಡ್ಕೊಂಡ್ ಬಂದೆ. ಅವತ್ತೇ ಗೊತ್ತಾಗಿದ್ದು ನೀವು ಮೋಸ ಮಾಡಿದೀರಾ ಅಂತನ. ಅವಾಗ್ಲೇ ಬಂದು ನಾನು ಇವತ್ತಿಗೆ ಎಲ್ಲ ಹೇಳ್ದೆ. ಹೆಂಗೋ ಈ ಬುಡ್ಬುಡ್ಕೆವನು ಸಿಗಾಕೊಂಡಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ನೀವ್ ಮಾಡಿರೋ ಹಲ್ಕ ಕೆಲಸ ಏನು ಅಂತನ. ಇಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ, ಇನ್ನೊಂದ್ ಮನೆ ಹಾಳು ಮಾಡೋಂಥ ಕೆಲಸನ. ರಮ್ಯಾ ನಿನ್ಗೂ ಗೊತ್ತಾಗಲ್ವೇನಿ? ನಮ್ಮ ಅತ್ತಿಗಂತೂ ಬುದ್ಧಿ ಇಲ್ಲ. ಅತ್ತೆ ಅಂದ್ರೆ ಈ ಕಾವ್ಯನಿಗೆ ನಾವು ಅವತ್ತು ಮಾತಾಡ್ಕೊಂಡಿರೋದು ಎಲ್ಲ ಕೇಳಿಸ್ಕೊಂಡವಳೆ. ಅಯ್ಯೋ ಅಯ್ಯೋ, ಹೆಂಗ್ ಗೊತ್ತಾಯ್ತು ಅಂತ ನಾನು ನೀನು ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ವಿಷಯ. ನೋಡ್ದೇನತ್ತೆ ನಿನ್ ಸೊಸೆನ ಎಂತ ಕೆಲಸ ಮಾಡಿದಾಳೆ. ಇವಾಗ ನಮ್ಮಿಬ್ರು ಸಿಗಾಕ್ಸಿ ತಂದಿಗ್ ತಮಾಷೆ ನೋಡ್ತಾ ಇದ್ದಾಳೆ. ಅಯ್ಯೋ ಈಗ ಏನ್ ಹೇಳೋದು? ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಕಣೆ ರಮ್ಯಾ. ನೀನೇ ಏನನ ಒಂದು ಹೇಳಿ ಹೆಂಗಾನ ಮಾಡಿ ಬಚಾವ್ ಮಾಡಿ ನನ್ನ. ಅಯ್ಯೋ ನೀನ್ ಹೇಳಿದ್ಕೆ ನಾನು ಏನೋ ಒಂದು ಐಡಿಯಾ ಕೊಟ್ಟೆ. ಇವತ್ತು ಇಬ್ರು ಸಿಗಾಕಳಂಗಾಯ್ತಲ್ಲ ಈ ನನ್ನ ಕಾವ್ಯನಿಂದನ. ಅಯ್ಯೋ ಈ ಬುಡ್ಬುಡ್ಕೆವನು ಎಲ್ಲಿ ಸಿಕ್ಕದ್ನೋ ಏನೋ ನಿಮ್ಮ ಅತ್ತೆಗೆ. ಹಾಳಾದವನು ಎಲ್ಲೂ ಕಾಣಿಸ್ಕೊಬೇಡ ಒಂದ್ ಸ್ವಲ್ಪ ದಿನ ಅಂತ ಹೇಳಿದ್ವಿ. ಎಲ್ಲಿ ಸಿಕ್ಕದಂತೆ ಮತ್ತೆ ಬಂದಿದ್ನ? ಗೊತ್ತಿಲ್ಲ ಅತ್ತೆ, ಅವ್ರೆಲ್ಲೋ ಟೌನ್ಗೆ ಹೋಗಿದ್ರು, ಅಲ್ಲೇ ನಾನು ಸಿಕ್ಕದ್ನೋ ಏನೋ. ಏನ್ರಿ ಹಂಗೆ ಯೋಚನೆ ಮಾಡ್ತಾ ಇದೀಯ? ಗುಸು ಗುಸು ಪಿಸು ಪಿಸು ನಿಮ್ ಸತ್ಯ ಎಲ್ಲ ಹೊರಗೆ ಬಂತು ಅಂತನಾ? ಬಾಯ್ ಬಿಟ್ಟು ಮಾತಾಡ್ರಿ. ಯಾಕಿಂತ ಅಲ್ಕ ಕೆಲಸ ಮಾಡಿದ್ರಿ? ಸುಂದ್ರಮ್ಮ ನಿನ್ಗೆ ಗೊತ್ತಾಗಲ್ವೇ ನಿನ್ಗೆ? ಅಯ್ಯೋ ಇದ್ರಾಗೆ ನನ್ನ ತಪ್ಪೇನು ಇಲ್ಲ. ಏನು ಆಶನ್ಗೆ ಒಳ್ಳೇದಾಗ್ಲಿ, ಇನ್ನೊಂದ್ ಸ್ವಲ್ಪ ದಿನ ತವ್ರ ಮನೆಗೆ ಇರ್ಲಿ, ಖುಷಿಯಾಗಿರ್ಲಿ, ಗಂಡನ ಮನೆಗೆ ಹೋಗಿ ಈಗಲೇ ಕಷ್ಟಪಡೋದು ಯಾಕೆ ಅಂತಾನ. ಅದು ಅಲ್ದೇನೆ ಆ ಹುಡುಗನ್ಗೆ ಸ್ವಲ್ಪ ವಯಸ್ಸಾಗೈತಂತೆ. ಇವಳಿಗಿನ್ನ ಒಂದ್ 8-10 ವರ್ಷ ದೊಡ್ಡವಂತೆ. ಅದಕ್ಕೆ ಯಾಕೆ ಸುಮ್ಮನೆ ಅಷ್ಟು ವಯಸ್ಸಾಗಿರೋನ್ ಕೊಡ್ಬೇಕು, ಒಳ್ಳೆಯವನಿಗೆ ಕೊಡೋಣ ಅಂತ ರಮ್ಯಾ ಈ ತರ ಮಾಡಿದಾಳೆ. ನಾನು ಏನೋ ಹೋಗ್ಲಿ ಬಿಡು, ಆಶಾ ನನಗೆ ಮಗಳಿದ್ದಂಗೆನೆ, ನನ್ನ ಮಗಳ ತರನೇ ಅವಳು ಅಂತಾನ. ನಾನು ಏನೋ ಒಂದು ಐಡಿಯಾ ಕೊಟ್ಟೆ ಅಷ್ಟೇನೆ. ಅಷ್ಟ್ ಬಿಟ್ರೆ ನಮ್ಗೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ ಅಲ್ವೇನೆ ರಮ್ಯಾ? ಹೌದತ್ತೆ, ನಿಜವಾಗ್ಲೂ ನಮ್ಗೆ ಆಶನ್ಗೆ ಕೆಟ್ಟದ್ ಮಾಡ್ಬೇಕು ಅಂತ ಅಲ್ಲ, ಒಳ್ಳೇದ್ ಮಾಡ್ಬೇಕು ಅಂತ. ಇನ್ನು ಚೆನ್ನಾಗಿರೋ ಮನೆಗೆ ಹೋಗ್ಲಿ, ಇನ್ನೂ ಸ್ವಲ್ಪ ದಿನ ತವ್ರ ಮನೇಲಿ ಇರ್ಲಿ ಸುಖವಾಗಿ, ಗಂಡನ ಮನೆಗೆ ಹೋಗಿ ಈಗಲೇ ಕಷ್ಟ ಅನುಭವಿಸೋದು ಯಾಕೆ? ಅದು ಅಲ್ಲದೆ ಹುಡುಗನ್ಗೆ ಒಂದು 8 ವರ್ಷ ಜಾಸ್ತಿ ಆಗೈತೆ. ಅದಕ್ಕೆ ಅಂತ ವಯಸ್ಸಾಗಿರೋನ್ಗೆ ನಮ್ಮ ಆಶನ್ ಅಂತ ಚಿಕ್ಕ ಹುಡುಗಿ ಯಾಕೆ ಕೊಡ್ಬೇಕು ಅಂತಾನ. ಅದಕ್ಕೋಸ್ಕರನೇ ನಾನು ಹಿಂಗ್ ಮಾಡಿದ್ನೆ ಹೊರತು ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಆಶನ್ಗೆ ಇನ್ನು ದೊಡ್ಡ ಸಂಬಂಧ ಸಿಗ್ಲಿ, ಇನ್ನು ದೊಡ್ಡ ಶ್ರೀಮಂತರ ಮನೆ ಸಿಗ್ಲಿ, ನಮ್ದು ಮನೆ ಚೆನ್ನಾಗಿದ್ರೆ ಅವಾಗ ಇನ್ನು ದೊಡ್ಡ ಸಂಬಂಧನೇ ಬರುತ್ತೆ. ನಾವು ಹೊಸ ಮನೆ ಕಟ್ಟಿದ್ಮೇಲೆ ಇವಳು ಮದುವೆ ಮಾಡಿದ್ರೆ ಇನ್ನು ದೊಡ್ಡ ಸಂಬಂಧನೇ ಬರ್ಬೋದು ಅಂತ ನಾನು ಯೋಚನೆ ಮಾಡಿದ್ದು. ಅಷ್ಟು ಬಿಟ್ರೆ ಇನ್ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ ಅತ್ತೆ. ನಾನು ಹಿಂಗೆಲ್ಲ ಮಾಡಿದ್ದು. ನೀವೇ ಹೇಳಿ ಅಲ್ಲ, ನನ್ನ ಆದ್ನಿ ಮದುವೆನ ನಾನೇ ಹಾಳು ಮಾಡ್ತೀನ? ಅವಳಿಗಿನ್ನೂ ಒಳ್ಳೆ ಜೀವನ ಸಿಗ್ಲಿ ಅಂತಾನೆ ಹಿಂಗೆಲ್ಲ ಮಾಡಿದೆ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸಾಕು, ನೀನು ಇನ್ನು ದೊಡ್ಡ ಸಂಬಂಧ ಸಿಗ್ಲಿ, ಅದ್ ಸಿಗ್ಲಿ ಇದ್ ಸಿಗ್ಲಿ ಅಂತ ನನ್ನ ಆದ್ನಿ ಬಗ್ಗೆನ ಒಳ್ಳೆ ಯೋಚನೆ ಮಾಡ್ತಿದ್ದ. ನಿನ್ ಬಾಯಿಗಷ್ಟು ಏನ್ ನಿಮ್ದೇನ್ ಬಾಯೋ ಬಚ್ಚಲೋ ನಿಮ್ಮಿಬ್ರದೂನು? ಒಂದೊಂಥರ ಉಸಿರು ಬಳ್ಳಿ ತರ ಬಣ್ಣ ಬದಲಾಯಿಸಿರಲ್ಲೇ. ಈಗಿನ ಇವನ್ ಯಾರೋ ಗೊತ್ತೇ ಇಲ್ಲ, ಇವನಿಗೂ ನಮ್ಗೆ ಯಾವ ಸಂಬಂಧ ಇಲ್ಲ, ಇವನ್ನೆಲ್ಲ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರಿ. ಈಗ ಕಾವ್ಯ ಹೇಳಿದ್ಕೆ ಎಲ್ಲ ನಾವು ಒಪ್ಕೊಂತ ಇದ್ರ. ಈಗ ನೋಡಿದ್ರೆ ಅಲ್ಲಿ ಇನ್ನೊಂದ್ ತರ ನಾಟಕ ಮಾಡ್ತಾ ಇದೀರಾ. ಅದಕ್ ಮಾಡಿಲ್ಲ, ಇದಕ್ ಮಾಡಿಲ್ಲ, ಆ ಉದ್ದೇಶ ಇಲ್ಲ, ಈ ಉದ್ದೇಶ ಇಲ್ಲ ಅಂತಾರ. ನಾಚಿಕೆ ಆಗಲ್ವೇಂದ್ರೆ ನಿಮ್ಮಿಬ್ರಿಗೂನು ಇಂಥ ಕೆಲಸ ಮಾಡಕ್ಕೆ? ಹಂಗೇನಾದ್ರೂ ಒಳ್ಳೆ ಉದ್ದೇಶ ಇದ್ದಿದ್ರೆ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಅಯ್ಯೋ ಅತ್ತೆ, ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಗೆ, ಈಗಲೇ ಮದುವೆ ಮಾಡೋದು ಬೇಡ, ಮನೆ ಕಟ್ಟಿ ಆಮೇಲೆ ಒಳ್ಳೆ ಸಂಬಂಧ ಸಿಗುತ್ತೆ, ನಮ್ಮ ಆಶನ್ಗೆ ಯಾವಾಗ ಮದುವೆ ಮಾಡೋಣ ಅಂತ ಹೇಳ್ದೆ. ನಿಮ್ಗೂ ಹೇಳ್ದೆ, ಆಶನ್ಗೂ ಹೇಳ್ದೆ, ನಿಮ್ಮ ಮಗನಿಗೂ ಹೇಳ್ದೆ. ಯಾರು ನನ್ನ ಮಾತೇ ಕೇಳಲಿಲ್ಲ. ಅದಕ್ಕೆ ಇನ್ನೇನ್ ಮಾಡೋದು, ನೀವು ಯಾರು ನನ್ನ ಮಾತು ಕೇಳಲಿಲ್ಲ ಅಂತ ನೀವು ಶಾಸ್ತ್ರ ಪಾಸ್ತ್ರ ನಂಬ್ತೀರಾ ಅಂತ ನಾ ಸುಂದ್ರತ್ತೆ ಹೇಳಿದ್ರು. ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ಬೇಕಾಯ್ತು ಅಷ್ಟೇನೆ. ನೀವು ನನ್ನ ಮಾತು ಎಲ್ಲಿ ನಂಬ್ತಿದ್ರಿ? ನಾನು ಹೇಳಿದ್ರೆ ನಂಬ್ತಾನೆ ಇರಲಿಲ್ಲ. ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ನನ್ನೇ ಬೈದು ಸುಮ್ಮನಿರ್ಸಿದ್ರಿ. ಈಗ ನೋಡಿರಿ ನನಗೆ ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳಿದ್ರೆ ನೀವು ನಂಬ್ತಿದ್ರಾ ಹೇಳಿ? ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಆಶನ್ಗೆ ಒಳ್ಳೆ ಹುಡುಗ ಸಿಗ್ತಾ ಇರೋದು ನಿನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದು ಅಲ್ಲದೆ ನಿಂತವ್ರ ಮನೇಲೇನೆ ಆ ಹುಡುಗ ತುಂಬಾ ಒಳ್ಳೆಯವನು ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಅದನ್ನ ಹಾಳು ಮಾಡ್ಬೇಕು, ಇವಳಿಗೆ ಒಳ್ಳೆ ಮನೆ ಸಿಗಬಾರದು ಅಂತ ನಿನ್ನ ಉದ್ದೇಶ ಈ ತರ ಮಾಡಿರೋದು. ಈ ಸುಂದ್ರಿನೂ ಅಷ್ಟೇನೆ, ಅವಳ ಮಗಳಿಗೆ ಒಳ್ಳೆ ಜೀವನ ಸಿಕ್ಕಿಲ್ವಲ್ಲ, ಅಳಿ ಹಾಕಿ ಕುಡ್ದು ಗಲಾಟೆ ಮಾಡ್ತಾನಲ್ಲ, ಅದಕ್ಕೆ ಹಂಗೇನೆ ನನ್ನ ಮಗಳಿಗೆ ಜೀವನ ಹಾಳಾಗ್ಲಿ ಅಂತನ ಇವಳ ಉದ್ದೇಶ. ನಿನ್ನ ಉದ್ದೇಶನೂ ಅಷ್ಟೇನೆ, ಇಬ್ರದು ಮನೆಯಾಳ ಉದ್ದೇಶ, ಯಾವುದೇ ಒಳ್ಳೆ ಉದ್ದೇಶ ಇಲ್ಲ ನೀವಿಬ್ರು ಮಾಡಿರೋದ್ರಲ್ಲಿ. ನಾಚಿಕೆ ಆಗಲ್ವೇನ್ರಿ? ಸುಂದ್ರಿ, ನಿನ್ಗೆ ಈಟೊಂದು ವಯಸ್ಸಾಗೈತಿ, ಅದಕ್ಕೆ ಮತ್ತೆ ನಿನ್ನ ಮಗಳಿಗೆ ಅಂತ ಗತಿ ಬಂದಿರೋದು. ಏನು ನನ್ನ ಮಗಳಿಗೆ ಏನೂ ಆಗಿಲ್ಲ, ಏನೋ ಅಳಿಯ ಒಂದಿಷ್ಟು ಎಣ್ಣೆ ಕುಡಿತಾನೆ. ಏನು ಎಣ್ಣೆ ಕುಡಿದಿರೋರು ಯಾರು ಇಲ್ವಾ ಈ ಪ್ರಪಂಚದಾಗೆ? ಮಸ್ತ ಕುಡಿತಾರೆ. ಏನ್ ಬಿಡು, ನಿನ್ ಮಗಳಿಗೇನು ಒಳ್ಳೆ ಗಣ್ಣೆ ಒಡೆನೆ ಮದುವೆ ಮಾಡು. ನನಗೇನಂತೆ ಏನೋ ಈ ರಮ್ಯನ ಮಾತು ಕೇಳಿ ನಾನೇನೋ ಐಡಿಯಾ ಕೊಟ್ಟೆ, ಅದು ಹಿಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಮ್ಗೆ ಶತ್ರುಗಳು ನಮ್ಮ ಮನೆಗೆ ತುಂಬ್ಕೊಂಡೇವೆ.
ಅದೇನೋ ಹೇಳ್ತಾರಲ್ಲ, ಮನೆಗೆ ಮಾರಿ ಪರವ್ರಿಗೆ ಉಪಕಾರಿ ಅಂತಾನ, ಹಂಗಾಯ್ತು. ಯಾರಿಗೆ ಹೇಳ್ತಾ ಇದ್ಯಾ? ನಾನು ಅದನ್ನ ಇವಳಿಗೆ ಹೇಳ್ಬೇಕು, ನೀನೇನು ಹೇಳ್ಬೇಡ. ನೀನ್ ಯಾರಿಗೆ ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ಕಾವ್ಯಗೆ ಹೇಳ್ತಿದ್ದಿ ತಾನೇ? ಅವಳು ಮಾಡಿರೋದು ಒಳ್ಳೆ ಕೆಲಸ ಮಾಡ್ಯವಳೆ. ನೀನ್ ಮಾಡಿರೋದು ಹೇಳ್ತಿಂಬ ಕೆಲಸ. ನೀನ್ ಇಂತಳಾಗಿರೋದಕ್ಕೆ ಮತ್ತೀಗ ಮಗಳನು ಅಂತ ಬುದ್ಧಿ ಕಲ್ತ್ಕೊಂಡು ಅಲ್ಲೂ ಜೀವನ ಹಾಳು ಮಾಡ್ಕೊಂತಾಳೆ. 3 ತಿಂಗಳು ಅಲ್ಲಿದ್ದೆ, 3 ತಿಂಗಳು ಇಲ್ಲಿಗೆ ತವ್ರ ಮನೆಗೆ ಓಡ್ ಬರ್ತಾಳೆ ನಿನ್ನ ಈ ದುರ್ಬುದ್ಧಿಯಿಂದ. ಏ ರಮ್ಯಾ, ನೀನು ಇವಳ ಜೊತೆಗೆ ಸೇರ್ಕೊಂಡು ನೀನು ಹಾಳಾಗಿ ಹೋಗ್ತೀಯ. ನಿನ್ನ ಹೆಸರಿಗೆ ಸೈಟ್ ಮಾಡ್ಸಿದೀವಿ ತಾನೆ, ಆ ಸೈಟ್ ನಿನ್ನ ಹೆಸರಿಗೆ ಬೇಡ, ನನ್ನ ಹೆಸರಿಗೆ ಮಾಡಿಸು ಅಷ್ಟೇನೆ. ಏನೋ ಅದು ಇದು ಲೋನ್ ತಮ್ಮನಂತ ಹೆಸರಿಗೆ ಮಾಡಿಸ್ಕೊಂಡು ಇಂಥ ಕೆಟ್ಟ ಬುದ್ಧಿ ಇಟ್ಕೊಂಡಿದೆ. ಇಂಥ ಕೆಟ್ಟೊಳಗೆ ನಾವೇಕೆ ಸೈಟ್ ಮಾಡಿಸ್ಬೇಕು? ನಾಳೆ ದಿವಸ ಸೈಟ್ ನಿನ್ನ ಹೆಸರಿಗೆ ಐತಿ, ಮನೆ ಏನಾದ್ರು ಕಟ್ಟಿದ್ರೆ ನಮ್ಮನ್ನ ಮನೆಗೆ ಇರಿಸ್ಕೊಂತೀಯ ನೀನು. ಈಗಲೇ ಹಿಂಗ ಆಡೋಳು ನನ್ನ ಮನೆ ಅಂತ ನಮ್ಮನ್ನು ಮನೆ ಬಿಟ್ಟು ಓಡಿಸ್ತೀಯ. ಈಗಲೇನೆ ನಿನ್ನ ಬುದ್ಧಿ ಏನು ಅಂತ ಗೊತ್ತಾಗಿದ್ದು ಒಳ್ಳೇದಾಯ್ತು. ಏ ಸುಂದ್ರಿ, ಏನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗೆ, ಇನ್ನೊಂದ್ಸಲ ಏನಾದ್ರು ಇವಳ ಜೊತೆಗೆ ಮಾತಾಡೋದು ಗೀತಾಡೋದು ಇಂಥವೆಲ್ಲ ತಾರ ತಿಳಿ ತಂದಿಕ್ಕದೇನಾದ್ರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಅದಕ್ಕೆ ಕಣಿ ಹೇಳ್ತಿದ್ದು ರಮ್ಯಾ, ಇವಳ ಜೊತೆಗೆ ಸೇರ್ಬೇಡ ಅಂತಾನ. ನಾನು ಹೇಳೋದು ಕೇಳ್ತಾ ಇರ್ಲಿಲ್ಲ, ಕುಣ್ಕೊಂಡು ಹೋಗ್ತಿದ್ದೆ. ನನ್ನ ಇಷ್ಟ, ನಾನು ಯಾರ ಜೊತೆಗಾದ್ರೂ ಮಾತಾಡ್ತೀನಿ, ನೀನು ಮಾತಾಡು ಅಂತಾನೆ ಹೇಳ್ಕೊಂಡು. ಯಾಕೆ ಹೇಳಿದೆ ಅಂತ ಗೊತ್ತಾಯ್ತಾ ಈಗ? ಏಯ್ ಹೋಗೆ ಸುಂದ್ರಿ, ಇನ್ನೊಂದ್ಸಲ ಏನಾನ ನಮ್ಮ ಮನೆಗೆ ಯಾರನ್ನ ಮಾತಾಡ್ಸ್ ನೋಡು ನೀನು, ಐತಿ. ಹೋಗೆ. ಆಯ್ತು, ಹೋಗ್ತೀನಿ ಬಿಡು, ನನ್ಗೇನು ಕೇವಲು. ಏಯ್ ಕಾವ್ಯ, ಬಾರೆ ಸುಮ್ನ, ನಾನು ಬರ್ತೀನಿ, ನೀವು ನಡೀರಿ. ಅಯ್ಯೋ ಅತ್ತೆ, ಯಾಕತ್ತೆ ಹಿಂಗೆಲ್ಲ ಬೈತಾ ಇದ್ದೀರಾ? ನಾನು ಒಳ್ಳೆ ಉದ್ದೇಶದಿಂದ ಮಾಡಿರೋದು, ಕೆಟ್ಟ ಉದ್ದೇಶ ಇಲ್ಲ. ಇನ್ನ ಅದು ತಿರ್ಗಾ ಮರ್ಗ ಅದನ್ನೇ ಹೇಳ್ತೀಯ? ನಾಚಿಕೆ ಆಗ್ಬೇಕು, ನಿನ್ ಗಂಡ ಬರ್ಲಿ ಇರು, ಐತೆ ನಿನಗೆ. ಪಾಪ ನೀನು ಇಂಥವೆಲ್ಲ ನಾ ಮಾಡಕ್ ಹೋಗ್ಬೇಡ. ಇಂಥ ಮನೆಯಾಳಿಯರ್ ಕೆಲಸ, ಮನೆಯಾಳಿಯರ್ ಮಾತು ಕೇಳ್ಕೊಂಡು ದುಡ್ಡಿಗೋಸ್ಕರನ ನಿನ್ ವೃತ್ತಿಗೆ ಮೋಸ ಮಾಡಬೇಡ. ತಗೊಂಡು ಹೋಗು, ನೀನು ಎಲ್ಗ ಹೋಗ್ಬೇಕು ಅಂದಲ್ಲ. ಹೋಗು. ಸರಿ ಆಯ್ತಕ್ಕ, ಬರ್ತೀನಿ. ಸರಿ ಅತ್ತೆ, ನಾನು ಹೋಗ್ತೀನಿ. ಆಯ್ತಮ್ಮ ಕಾವ್ಯ, ನಿನ್ನಿಂದ ಉಪಕಾರ ಆಯ್ತು, ಹೋಗು. ಇನ್ಮೇಲೆ ನೀನು ಮನೆಯಾಗಿರಂಗಿಲ್ಲ, ನಾನು ಮನೆಯಾಗಿರ್ತೀನಿ. ನೀನು ದಿನ ಕೂಲಿ ಹೋಗು. ಮೈ ಬಗ್ಸ್ ದುಡಿದ್ರೆ ಇಂಥವೆಲ್ಲ ಕಿತಾಪತಿ ಮಾಡೋದು ಬರಲ್ಲ ತಲೆಗೆ. ಬಿಸ್ಲಾಗೆ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡು, ಗೊತ್ತಾಗುತ್ತೆ. ಅಯ್ಯೋ ಅತ್ತೆ, ಕೂಲಿ ಹೋಗ್ಬೇಕಾ ಅತ್ತೆ? ನನ್ನ ಕೈಲಿ ಆಗಲ್ಲ ಈ ಬಿಸ್ಲಾಗೆ, ಉರಿಯೋ ಬಿಸ್ಲಾಗೆ. ಅದೇ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ. ನಿನ್ನ ತವ್ರ ಮನೆಗೆ ಓಡಿಸ್ಬೋದಾಗಿತ್ತು, ಏನ್ ಮಾಡ್ತೀಯ? ತವ್ರ ಮನೆಗೆ ಓಡಿಸಿರೆ ಇನ್ನ ಅಲ್ಲಿ ನಿಮ್ಮ ಅಮ್ಮನ ಬುದ್ಧಿ ಕಲ್ತು ಇನ್ನ ಅದೇನ್ ಮಾಡ್ತೀಯೋ ಏನ್ ಸುಡ್ಗಾಡು ಅಲ್ಲಿ. ಅದಕ್ಕೇನೆ ಇನ್ಮೇಲೆ ದಿನ ನೀನು ಕೂಲಿ ಹೋಗಿ ಕೂಲಿ ದುಡ್ಡ ನನ್ನ ಕೈಗೆ ತಂದ್ಕೊಡು. ನಿನಗೆ ಫೋನು ಇಲ್ಲ, ಎಂಥದ್ದು ಇಲ್ಲ, ಯಾರಿಗೂ ಫೋನ್ ಮಾಡಂಗಿಲ್ಲ. ಯಾರಿಗಾನ ನಿಮ್ಮ ಅಮ್ಮಗ ಯಾರಿಗಾನ ಮಾಡಂಗಿದ್ರೆ ನನ್ನ ಹತ್ರ ಕೇಳಿ ಫೋನ್ ಮಾಡು, ನೀನು ಹೇಳ್ತೀನಿ. ಅಯ್ಯೋ ಇದೇನಪ್ಪ, ಇದು ಹಿಂಗಾಗೋಯ್ತು, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲಪ್ಪ ದೇವ್ರೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.